ಮೋಂತಾ ಚಂಡಮಾರುತ ನಮ್ಮ ದೇಶದ ಕರಾವಳಿ ಭಾಗಕ್ಕೆ ಲ್ಯಾಂಡ್ ಫಾಲ್ ಆಗುವಂಥ ಸಂದರ್ಭ ಸಮೀಪಿಸ್ತಾ ಇದೆ. ಈಗಾಗಲೇ ಇದರ ಎಫೆಕ್ಟ್ನಿಂದಾಗಿ ರಾಜ್ಯದಲ್ಲಿ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಕರಾವಳಿ, ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಈಗ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದ ಗಾಳಿ ಬೀಸುವಂಥ ಸಾಧ್ಯತೆಯನ್ನ ಅದರ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಈಗ ಕೊಟ್ಟಿದೆ. ಮುಂದಿನ 48 ಗಂಟೆಗಳ ಕಾಲ ಬೆಂಗಳೂರಿನಲ್ಲಿ ಈಗ ಯಾವ ರೀತಿಯಾದಂತಹ ಒಂದು ವಾತಾವರಣ ಇದೆ, ಒಂದು ಚಿಲ್ ವಾತಾವರಣ, ಥಂಡಿ ವಾತಾವರಣ, ಅದೇ ಮುಂದಿನ 2 ದಿನಗಳ ಕಾಲ ಅದು ಮುಂದುವರಿಯುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ನು ಸಾಧಾರಣ ಮಳೆ ಆಗುತ್ತೆ. ಅದರ ಜೊತೆಗೆ ಕರಾವಳಿ ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವಂಥ ಎಚ್ಚರಿಕೆಯನ್ನು ಈಗ IMD ಕೊಟ್ಟಿರೋದು. ಇನ್ನು ಆಂಧ್ರ, ತೆಲಂಗಾಣ, ತಮಿಳುನಾಡು ಹಾಗೂ ಒಡಿಶಾ ರಾಜ್ಯಗಳಿಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇವತ್ತು ಸಂಜೆ ಕಾಕಿನಾಡದಲ್ಲಿ, ಅಂದರೆ ಆಂಧ್ರ ಪ್ರದೇಶದ ಕಾಕಿನಾಡದಲ್ಲಿ ಲ್ಯಾಂಡ್ ಫಾಲ್ ಆಗುವಂಥ ಒಂದು ಸಾಧ್ಯತೆ ಇದೆ. ಸೈಕ್ಲೋನ್ ಭೂಮಿಗೆ ಅಪ್ಪಳಿಸುತ್ತೆ. ಈ ನಿರೀಕ್ಷೆ ಇರೋದ್ರಿಂದ ಈಗಾಗಲೇ ಅದರ ಎಫೆಕ್ಟ್ನಿಂದ ಆಂಧ್ರ, ತೆಲಂಗಾಣ, ತಮಿಳುನಾಡು, ಪಾಂಡಿಚೇರಿ ಹಾಗೂ ಒಡಿಶಾ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಇನ್ನು ಆಂಧ್ರದ ಕರಾವಳಿಯಲ್ಲಿ ಸುಮಾರು 4.7 ಮೀಟರ್ನಷ್ಟು ಸಮುದ್ರದ ಅಲೆಗಳು ಏಳುವಂತಹ ಸಾಧ್ಯತೆ ಇದೆ. ಆಂಧ್ರದ ಒಟ್ಟಾರೆಯಾಗಿ 1419 ಹಳ್ಳಿ, 44 ಪಟ್ಟಣಗಳ ಮೇಲೆ ಈ ಮೋಂತಾ ಚಂಡಮಾರುತ ಪರಿಣಾಮ ಬೀರುವಂಥ ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.